ಓಕೆ, ಅದು ಕೂಡ ರಿಯಲ್ ಲೈಫಿನ ಇನ್ಸ್ಪಿರೇಷನ್ ಇರುತ್ತೆ. ಅದು ವಿಲನ್ ಹಂಗೆ ಇರೋದು. ಹೌದಾ? ಮುದಿಮ ಕ್ಯಾರೆಕ್ಟರ್ ಸ್ವಲ್ಪ ಸಾಫ್ಟ್ ಮಾತಾಡ್ತಾನೆ ಅದು ಬಿಟ್ರೆ ಇರೋದೆಲ್ಲ ವಿಲನ್. ಬರ್ತ್ಡೇ ಸೆಲೆಬ್ರೇಟ್ ಮಾಡಲಿಲ್ಲ ಅಂದ್ರೆ ಕೋಪ ಮಾಡ್ಕೊಳ್ಳೋದು, ಜಾಡ್ಸೋದು, ಇದು ಟೈಮ್ ಆಯ್ತು ಏನು ಕೊಟ್ಟಿಲ್ಲ, ಅಲ್ಲ ಒದ್ದಿಲ್ಲ ಅಂದ್ರೆ ಆ ತರ ಫೀಲ್ ಎಮೋಷನ್, ಒದಿಯೋ ತರ ಫೀಲ್ ಎಮೋಷನ್. ಸರ್ ನನ್ನ ಹೆಂಡ್ತಿದ್ದು ಪ್ರಾಬ್ಲಮ್ ಸರ್ ಪ್ರಾಬ್ಲಮ್ ಅಲ್ಲ ಸರ್, ಅದು ಸೆಲೆಬ್ರೇಟ್ ಏನಾಗುತ್ತೆ ಅಂತ ಹೇಳ್ತೀನಿ. ಯಾವುದೇ ಆಗಲಿ ಒಂದು ಇನ್ಸ್ಟಿಂಕ್ಟ್ ಬರ್ಬೇಕಲ್ವಾ. ಒಂದು ಈಗ ಬರ್ಡೇ ಒಂದ್ ತಿಂಗಳು ಮುಂಚೆಯಿಂದಾನೆ ಶುರು ಮಾಡ್ರೆ 20ನೇ ತಾರೀಕು ಬರ್ಡೇ ಏನ್ ಮಾಡ್ತೀಯಾ? ಪ್ರೆಷರ್ ನಿಮ್ಗೆ ಏನ್ ಮಾಡಬೇಕು? ಆ ಪ್ರೆಷರ್ ಏನು ಮಾಡಲ್ಲ, ಆ ಪ್ರೆಷರ್ ಸರ್ ಐ ಬಿನ್ ದೇರ್, ಐ ನೋ ಇಟ್. ಅಲ್ಲ ಏಪ್ರಿಲ್ ಬಂದ್ರೆ ಸರ್ ನಂಗೆ ಪ್ರೆಷರ್ ಸ್ಟಾರ್ಟ್ ಆಗ್ಬಿಡುತ್ತೆ. ಬಂತು ಇನ್ನೇನು ಏಪ್ರಿಲ್ ಕರೆಕ್ಟ್, ಅಯ್ಯೋ ದೇವ ಏನ್ ಮಾಡೋದಪ್ಪ ಅಂತ. ಅದು ಜ್ಞಾಪ್ಸೋದು ಇದೆಯಲ್ಲ ಸರ್, ಬಂತು ಏನು ಮಾಡಿಲ್ವಾ ಗೊತ್ತು, ಏನು ಮಾಡಿದ್ ನಿಮ್ಗೆ ಇಂಟ್ರೆಸ್ಟೇ ಇಲ್ಲ. ಕೃಷ್ಣ ಖುಷಿ ನಂತಾನೆ ಯಾರೋ ಅನ್ನಿಸ್ತಾ ಇದಾರೆ ಅಂತ. ಅಲ್ಲ ನಿಮ್ಗೆ ಅನ್ನಿಸ್ಬೇಕಲ್ಲ, ಏ ನಾನು ಹಿಂಗ್ ಮಾಡಿ ಅವರೇ ಹೇಳ್ತಾರೆ. ಯಾಕಂದ್ರೆ ಪ್ರತಿ ವರ್ಷ ಮಾಡಿರಲ್ಲ, ಅಲ್ಲ ಮಾಡಕ್ ಬಿಟ್ಟಿರಲ್ಲ, ಅದನ್ನೇ ಹೇಳ್ತಾ ಇರೋದು. ಪ್ರತಿ ವರ್ಷ ಅದೇ ಅಂತ. ಸೊ ಫೈನಲಿ ಏನ್ ಮಾಡ್ತೀರಾ ಸರ್ ನೀವು? ಅದು ಅದನ್ನೇ ಹೇಳಿದ್ರು. ಎಷ್ಟೋ ಸತಿ ನಾನು ಅವಳ ಬರ್ಡೇ ದಿನ ಏನು ಮಾಡಿದೆ, ಮಲಗದವರು 10ವರೆಗೆ ಆಚೆಗೆ ಹೋಗಿದ್ವಿ. ಅವಾಗೇನೋ ಅನ್ಸುತ್ತೆ, ಬಾ ಹೋಗೋಣ ಎಲ್ಲೋ ಹೋಗೋಣ, ಎಲ್ಲಿಗೆ ಬಾ ಹೋಗೋಣ ಅಂತ. ವಿಪ್ರಮ್ ಹೋಗಿರ್ಬೋದು, ಚಿಕ್ಕದೇ ಇರ್ಬೋದು ದೊಡ್ಡದೇ ಇರ್ಬೋದು. ಒಂದ್ಸತಿ ಗೋವಾಗ್ ಡ್ರೈವ್ ಮಾಡಿ ಕರ್ಕೊಂಡು ಹೋಗಿ. ಬಟ್ ಅಷ್ಟು ಪೇಷನ್ಸ್ ಇರಲ್ವಲ್ಲ ನಮ್ಗೆ. 10ವರೆ ಮೋಸ್ಟ್ ಎಂಜಾಯ್ ಮಾಡೋದು. 10ವರೆವರೆಗೆ ಆಮೇಲೆ ಹೇಳೋದು ಇದನ್ನೇ ಮುಂಚೆನೆ ಮಾಡಿದ್ರೆ ಅಂತ. 10ವರೆ ತನಕ ಕಾಯ್ಸ್ಕೊಂಡು ಸರ್ ಹೆಣ್ಮಕ್ಳಿಗೆ ಬರ್ತ್ಡೇ ಶುರು ಆಗೋದು ಹಿಂದಿನ ದಿನ 11:59 ಇಂದ. ಎಕ್ಸಾಕ್ಟ್ಲಿ. ನೀವು ಮಾರನೇ ದಿನ 10ವರೆವರೆಗೂ ಬರ್ತ್ಡೇ ಇಂಟ್ರೆಸ್ಟ್ ಹೋಗ್ಬಿಟ್ಟಿರುತ್ತೆ ಹೆಣ್ಮಕ್ಳಿಗೆ. ಅಲ್ಲ ಅದು ಅದರ್ವೈಸ್ ಆಗಿರುತ್ತದೆ. ಅದು ಒಂದೊಂದ್ಸತಿ ಏನಾಗುತ್ತೆ, ಪ್ರೀವಿಯಸ್ ಡೇನೆ ಏನೋ ಒಂದು ಖುಷಿಗೆ ಒಂದು ಸೆಲೆಬ್ರೇಷನ್ ತರ ಒಂದು ಮೂಡ್ ಸೆಲೆಬ್ರೇಷನ್ ಆಗಿರುತ್ತೆ. ನೆಕ್ಸ್ಟ್ ಡೇ ಸ್ಪೆಷಲ್ ಅನ್ಸಲ್ಲ ನಮ್ಗೆ. ಎಷ್ಟು ಚೆನ್ನಾಗಿತ್ತಪ್ಪ 19th ಅಂತ, 20th ಸ್ಪೆಷಲ್ ಅನ್ಸ. ಇವತ್ತೇನು ಮಾಡ್ತಾ ಇಲ್ಲ ನೀನು ಅಂತ ಹೇಳಿದ್ರೆ ಮತ್ತೆ ಫಸ್ಟ್ ಇಂದ ಸ್ಟಾರ್ಟ್ ಮಾಡೋದು.